ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 37. ಯಾರೆಲ್ಲ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ಹುಡುಕ್ತಿದಿರೋ ಅವ್ರಿಗೋಸ್ಕರ 30-50 ಮೆಜರ್ಮೆಂಟ್ ನಲ್ಲಿ ಫ್ಲೋರ್ ವೈಸ್ ಇಂಡಿಪೆಂಡೆಂಟ್ 3 BHK ಫ್ಲಾಟ್ ಇರೋ ತರ ಬಿಲ್ಡಿಂಗ್ ನಾನ್ ತಂದಿದ್ದೀನಿ. ಸ್ಕಿಪ್ ಮಾಡಿದಿರಾ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದೀರಾ. ಫ್ರಂಟ್ ಎಲಿವೇಶನ್ ನೋಡಿ ಎಷ್ಟು ಅದ್ಭುತವಾಗಿ ಮಾಡಿದರೆ, ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಅಂತ ನೋಡಿ. ಈ ಪ್ರಾಪರ್ಟಿ ಬಂದು 30ಕ್ಕೆ 50 1500 ಸ್ಕ್ವೇರ್ ಫೀಟ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ವೆಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ, ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ಎರಡು ಕಡೆ ನೋಡಿದ್ರಿ ರೋಡ್ 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಏನೇನ್ ಬರುತ್ತೆ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರ್ ಆಕ್ಚುಲಿ ಬಂದು ಇದು ಟಿಲ್ಟ್ ಫ್ಲೋರ್ ಬರುತ್ತೆ. ಸೊ ಕಂಪ್ಲೀಟ್ ಪಾರ್ಕಿಂಗ್ ಏರಿಯಾ ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇದೀರಾ, ಇದು 30-50 ಮೆಜರ್ಮೆಂಟ್ ಇರೋದ್ರಿಂದ ಸೊ ಕಂಪ್ಲೀಟ್ ಆಗಿ ಸ್ಪೇಷಿಯಸ್ ಆಗಿ ನಿಮ್ಗೆ ಪಾರ್ಕಿಂಗ್ ಆಪ್ಷನ್ ಸಿಗುತ್ತೆ. ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇರೋದು ನಿಮ್ಗೆ ಸೆಕ್ಯೂರಿಟಿ ರೂಮ್ ಆಗಿರುತ್ತೆ. ಅವ್ರಿಗೆ ಅಟ್ಯಾಚ್ ಒಂದು ಬಾತ್ರೂಮ್ ಕೂಡ ಇರುತ್ತೆ. ಮತ್ತೆ ಇದು ಅಪಾರ್ಟ್ಮೆಂಟ್ ಶೈಲಿನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರೋಂತ ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಫ್ಲೋರಿಂಗ್ ನೋಡ್ತಾ ಇದ್ರೆ ಆಂಟಿ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದ್ದಾರೆ. ಓನ್ ಬೋರ್ವೆಲ್ ಆಪ್ಷನ್ ಇರುತ್ತೆ, ಸಂಪ್ ಆಪ್ಷನ್ ಇರುತ್ತೆ. 10,000 ಲೀಟರ್ ಕೆಪಾಸಿಟಿ ಇರೋಂತ ಸಂಪ್ ಆಪ್ಷನ್ ಬರುತ್ತೆ. ಫ್ಲೋರ್ ವೈಸ್ ಇಂಡಿಪೆಂಡೆಂಟ್ 3 BHK ಮನೆ ಬರುತ್ತೆ. ಟೋಟಲ್ ಆಗಿ 4 ಯೂನಿಟ್ಸ್ ಇರೋಂತ ಬಿಲ್ಡಿಂಗ್ ಇದು. ಸೊ 4 3 BHK ಮನೆ ಬರೋಂತ ರೆಂಟಲ್ ಇನ್ಕಮ್ ಪ್ರಾಪರ್ಟಿ ಇದಾಗಿರುತ್ತೆ ಸ್ನೇಹಿತರೆ. ಸೊ ಟಿಲ್ಟ್ ಫ್ಲೋರ್ ಇಂದಾನೆ ಡೈರೆಕ್ಟ್ ಆಗಿ ಲಿಫ್ಟ್ ಆಕ್ಸಿಸ್ ಪ್ರತಿಯೊಂದು ಫ್ಲೋರ್ಗೂ ಕೂಡ ಟಿಲ್ಟ್ ಫ್ಲೋರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಾ ಫ್ಲೋರ್ಗೂ ಕೂಡ ಕನೆಕ್ಟಿವಿಟಿ ಇರುತ್ತೆ ಲಿಫ್ಟ್. ಸೊ ಗ್ರೌಂಡ್ ಟು 3rd ಫ್ಲೋರ್ ವರೆಗೂ 3 BHK ಇಂಡಿಪೆಂಡೆಂಟ್ ಹೌಸ್ ಸೇಮ್ ಆಸ್ ಇಟ್ ಈಸ್ ಇರೋದ್ರಿಂದ ಸೊ ನಾನು ಡೈರೆಕ್ಟ್ ಆಗಿ 3rd ಫ್ಲೋರ್ ಹೋಗ್ತೀನಿ. ಸೊ 3rd ಫ್ಲೋರ್ ಅಲ್ಲಿ 3 BHK ಯೂನಿಟ್ ತೋರಿಸಿ ನಿಮ್ಗೆ ಡೈರೆಕ್ಟ್ ಆಗಿ ಟೆರೆಸ್ ಏರಿಯಾ ಕೂಡ ತೋರಿಸ್ಕೊಡ್ತೀನಿ, ಹೆಂಗ್ ಬರುತ್ತೆ ಏನ್ ಬರುತ್ತೆ ಅಂತ. ಸೊ ನೋಡ್ತಾ ಇದೀರಾ, ಮೇಲ್ಗಡೆ ಸ್ಕೈಲೈಟ್ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಲಿಫ್ಟ್ ಆಕ್ಸಿಸ್ ಬರುತ್ತೆ. ಸಪರೇಟ್ ಆಗಿ ಇಲ್ಲೊಂದು ಗೇಟ್ ಕೂಡ ಆಪ್ಷನ್ ಮಾಡಬಹುದು. ಗೇಟ್ ಮಾಡಿದ್ರೆ ಸೊ ಫುಲ್ ಸೆಕ್ಯೂರಿಟಿ ಇರುತ್ತೆ. ಮತ್ತೆ ಫ್ಲೋರ್ ವೈಸ್ ಇಂಡಿಪೆಂಡೆಂಟ್ ಇರೋದ್ರಿಂದ ಸೇಫ್ಟಿ ಇರುತ್ತೆ. ಇದು 3 BHK ಮನೆಯ ಎಂಟ್ರೆನ್ಸ್ ಆಗಿರುತ್ತೆ ಸ್ನೇಹಿತರೆ. ನಾರ್ತ್ ಫೇಸಿಂಗ್ ಡೋರ್ ಆಗಿರುತ್ತೆ. ಸೊ ಡೋರ್ ನೋಡ್ತಾ ಇದೀರಾ, ಕಂಪ್ಲೀಟ್ ಆಗಿ ಟೀ ಕುಡ್ ಅಲ್ಲಿ ಮಾಡಿರೋಂತದ್ದಾಗಿರುತ್ತೆ. ಸೊ ಡೋರ್ಸ್ ವಿಂಡೋಸ್ ಎಲ್ಲ ಕಂಪ್ಲೀಟ್ ಆಗಿ ಟೀ ಕುಡ್ ಅಲ್ಲಿ ಮಾಡಿರೋಂತದ್ದಾಗಿರುತ್ತೆ. ಇದು ಬಂದು ಲಿವಿಂಗ್ ಏರಿಯಾ ನೋಡ್ತಾ ಇದೀರಾ. ಸೊ ಸ್ಪೇಷಿಯಸ್ ಆಗಿ ಬರುತ್ತೆ. ಸೊ ಅಪಾರ್ಟ್ಮೆಂಟ್ ಶೈಲಿನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಾಗ ಫ್ಲೋರ್ ವೈಸ್ ಇಂಡಿಪೆಂಡೆಂಟ್ 3 BHK ಹೌಸ್ ಈ ತರ ಮಾಡ್ತಾರೆ. ಸೊ ಕಂಪ್ಲೀಟ್ ಆಗಿ ಇಂಟೀರಿಯರ್ಸ್ ಎಲ್ಲ ಏನು ಮಾಡೋದಿಲ್ಲ. ಬಟ್ ಇಲ್ಲಿ ಕೆಲವೊಂದು ಇಂಟೀರಿಯರ್ಸ್ ಮಾಡಿದ್ದಾರೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. POP ಫಾಲ್ ಸೀಲಿಂಗು ಮಾಡಿದ್ದಾರೆ ನಿಮ್ಗೆ. ಫ್ಲೋರಿಂಗ್ ವೈಸ್ ನೋಡ್ತೀನಿ ಅಂತಂದ್ರೆ ಕಂಪ್ಲೀಟ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದು ಬಂದು ಪೂಜಾ ರೂಮ್ ಆಪ್ಷನ್ ಬರುತ್ತೆ. ಪೂಜಾ ರೂಮ್ಗೆ ಇಂಟೀರಿಯರ್ ನ ಮಾಡ್ಕೊಳ್ಬೇಕಾಗತ್ತೆ ನಿಮ್ ಕಡೆಯಿಂದಾನೆ. ಸೊ ಈ ಕಡೆ ಬರ್ತೀನಿ ಅಂತಂದ್ರೆ ನಿಮ್ಗೆ ಕಿಚನ್ ಆಪ್ಷನ್ ಇರುತ್ತೆ. ಸೊ ಇಲ್ಲೂ ಕೂಡ ಇಂಟೀರಿಯರ್ ಏನು ಆಗಿರಲ್ಲ. ಸೊ ಆಕ್ಚುಲಿ ಗ್ರಾನೈಟ್ ಹಾಕಿದ್ದಾರೆ, ಸ್ಲಾಬ್ ಹಾಕಿ ಸೊ ಕೆಳಗಡೆ ಪೋರ್ಷನ್ ಮಾಡಿದ್ದಾರೆ ಟ್ಯಾಂಡಮ್ ಬಾಕ್ಸಸ್ ಗಳಿಗೆ. ಸೊ ಅದೆಲ್ಲ ಇಂಟೀರಿಯರ್ ಸ್ವಲ್ಪ ಮಾಡ್ಕೊಳ್ಬೇಕಾಗತ್ತೆ ನೀವು, ಅದನ್ನ ಕಂಪ್ಲೀಟ್ ಮಾಡ್ಕೊಡ್ತಾರೆ. ಇದು ಬಂದು ಯುಟಿಲಿಟಿ ಸ್ಪೇಸ್ ಬರುತ್ತೆ. ಸೊ ಇದು ಬಂದು ಕವರ್ಡ್ ಗ್ರಿಲ್ ಹಾಕಿದ್ದಾರೆ, SS ರೈಲಿಂಗ್ಸ್ ಹಾಕಿದ್ದಾರೆ, ಟ್ಯಾಪ್ಸ್ ಇದೆಲ್ಲ ಅವ್ರ ಕಡೆಯಿಂದಾನೆ ಮಾಡ್ಕೊಟ್ಟಿರ್ತಾರೆ. ಸೊ ವಾಲ್ಗೆ ನಿಮ್ಗೆ ಟೈಲ್ಸ್ ಯೂಸ್ ಮಾಡಿದ್ದಾರೆ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಇಂಟೀರಿಯರ್ ವರ್ಕ್ ಎಲ್ಲ ನಿಮ್ ಕಡೆಯಿಂದಾನೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಯಾಕಂದ್ರೆ ಇದು ಬಂದು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಕೊಡ್ತಾರಂತ ಪ್ರಾಪರ್ಟಿ ಆಗಿರುತ್ತೆ. ಸೊ ಪ್ರೈಸಿಂಗು ನಾನು ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಸೊ ಈ ಕಡೆನೆ ನಿಮ್ಗೆ ಒಂದು ರೂಮ್ ಬರುತ್ತೆ, ಬೆಡ್ರೂಮ್, ಫಸ್ಟ್ ಬೆಡ್ರೂಮ್ ಇದು. ಸೊ ಇದು ನೋಡ್ತಾ ಇದೀರಾ, ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಆಗಿದೆ. ಸೊ ನಿಮ್ಗೆ ಎದುರುಗಡೆ ಅಲ್ಲಿ ಏನ್ ಕಾಣಿಸ್ತಾ ಇದೆ ಸ್ಟೆಪ್ ತರ, ಸೊ ಅಲ್ಲಿ ಬಂದು ನಿಮ್ಗೆ ವಾರ್ಡ್ರೋಬ್ ಮಾಡ್ಕೊಳ್ಳೋಂತ ಒಂದು ಸ್ಪೇಸ್ ಆಗಿರುತ್ತದು. ಸೊ ವಿಂಡೋಸ್ ಇರುತ್ತೆ, ವೆಂಟಿಲೇಷನ್ ಯಾವುದೇ ತರ ಪ್ರಾಬ್ಲಮ್ ಇರಲ್ಲ. ಸೊ ಡೋರ್ಸು ಕೂಡ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ನಿಮ್ಗೆ ಇಲ್ಲಿ ಕಾಮನ್ ಬಾತ್ರೂಮ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಕಾಮನ್ ಬಾತ್ರೂಮ್ ಬಂದು ಆಲ್ರೆಡಿ ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗೋಗಿರುತ್ತೆ. ಸೊ ಎಲ್ಲ ಬಂದು ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ. ಟ್ಯಾಪ್ಸ್, ಕಮೋಡ್ಸ್ ಪ್ರತಿಯೊಂದು ಕೂಡ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದೀರಾ, ಡ್ರೈ ಏರಿಯಾ ವೆಟ್ ಏರಿಯಾ ಕೂಡ ಸಪರೇಟ್ ಇರುತ್ತೆ. ಸೊ ವಾಲು ಕೂಡ ನಿಮ್ಗೆ ಆಲ್ರೆಡಿ ಅಲ್ಲಿ ರೆಡಿ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸೊ ನಿಮ್ಗೆ ಈ ಕಡೆ 2 ರೂಮ್ ಆಪ್ಷನ್ಸ್ ಬರುತ್ತೆ, ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ಇದು ಬಂದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇಲ್ಲೂ ಕೂಡ POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ TV ಕ್ಯಾಬಿನೆಟ್ಗೆ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ತಾ ಇದ್ದೀರಾ, ವಿಂಡೋಸ್ ಇರುತ್ತೆ. ವಿಂಡೋಸ್ ಬಂದು ಟೀ ಕುಡ್ಡೆ. ಸೊ ಈ ಕಡೆಯಿಂದ ಪೈಂಟ್ ಆಗಿರೋದ್ರಿಂದ ಅದು ನಿಮ್ಗೆ ಗೊತ್ತಾಗಲ್ಲ. ಸೊ ಇಲ್ಲೇನು ಸ್ಟೆಪ್ಸ್ ಕಾಣಿಸ್ತಾ ಇದೆ ನಿಮ್ಗೆ, ಅಲ್ಲಿ ಬಂದು ಆಕ್ಚುಲಿ ನಿಮ್ಗೆ ವಾರ್ಡ್ರೋಬ್ ಮಾಡ್ಕೊಳ್ಳೋಂತ ಒಂದು ಪ್ರಾವಿಷನ್ ಆಗಿರುತ್ತೆ. ಸೊ TV ಕ್ಯಾಬಿನೆಟ್ಗೂ ಆಪ್ಷನ್ಸ್ ಮಾಡ್ಕೊಟ್ಟಿರ್ತಾರೆ.
ಸಪರೇಟ್ ಆಗಿ. ಸೊ ಇನ್ನೊಂದು ಬೆಡ್ರೂಮ್ ಬರುತ್ತೆ ಇಲ್ಲಿ ನಿಮ್ಗೆ, ಥರ್ಡ್ ಬೆಡ್ರೂಮ್, ಇದು ಥರ್ಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಇದು ನಿಮ್ಗೆ. ಸೊ ಇಲ್ಲೂ ಕೂಡ ನಿಮ್ಗೆ ವಿಂಡೋಸ್ ಆಪ್ಷನ್ಸ್ ಬರುತ್ತೆ, ನಿಮ್ಗೆ POP ಫಾಲ್ ಸೀಲಿಂಗ್ ಆಪ್ಷನ್ ಮಾಡಿದ್ದಾರೆ. ಸೊ ವಾರ್ಡ್ರೋಬ್ಗೆ ನಿಮ್ಗೆ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಸೊ ಒಂದು ಬಾಲ್ಕನಿ ಕೂಡ ಬರುತ್ತೆ. ಬಾಲ್ಕನಿ ನಿಮ್ಗೆ ಟೋಟಲ್ ಓಪನ್ ಸ್ಪೇಸ್ ಬರುತ್ತೆ ಟಾಪ್ ಟು ಬಾಟಮ್ ವರ್ಗು. ಸೊ ಅಲ್ಲಿ ಬಂದು ನಿಮ್ಗೆ 3 ಟ್ರ್ಯಾಕ್ ನಿಮ್ಗೆ ಸ್ಲೈಡಿಂಗ್ ಡೋರ್ ಮತ್ತೆ ವಿತ್ ಮಸ್ಕಿಟೋ ಮೆಶ್ ಇರೋ ಅಂತ ಒಂದು ಸ್ಲೈಡಿಂಗ್ ಡೋರ್ ಆಪ್ಷನ್ ಕೂಡ ಮಾಡ್ಕೊಟ್ಟಿರ್ತಾರೆ. UPVC ಸ್ಲೈಡಿಂಗ್ ಡೋರ್ ಆಪ್ಷನ್ ಬರುತ್ತೆ ನಿಮ್ಗಿದು. ಸೊ ನೋಡ್ತಾ ಇದೀರಾ, ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ UPVC ಸ್ಲೈಡಿಂಗ್ ಡೋರ್ 3 ಟ್ರ್ಯಾಕ್ ಇರುತ್ತೆ. ಸೊ ವಿತ್ ನಿಮ್ಗೆ SS ರೈಲಿಂಗ್ಸ್ ಅಲ್ಲಿ ಫುಲ್ ಕವರ್ಡ್ ಮಾಡಿದ್ದಾರೆ. SS ರೈಲಿಂಗ್ಸ್ ವಿತ್ ಟಫಾನ್ ಗ್ಲಾಸ್ ಅಲ್ಲಿ ಫುಲ್ ಕಂಪ್ಲೀಟ್ ಕವರ್ಡ್ ಆಗಿರುತ್ತೆ ನಿಮ್ಗೆ ಅದು ಕೂಡ. ಸೊ ಅದ್ರ ಪಕ್ಕದಲ್ಲೇ ನಿಮ್ಗೆ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡ್ಕೊಳ್ಳೋಂತ ಒಂದು ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ ಇಂಟೀರಿಯರ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅಟ್ಯಾಚ್ ಬಾತ್ರೂಮ್ ಇದು. ಸೊ ಇದ್ರಲ್ಲೂ ಕೂಡ ನೋಡ್ತಾ ಇದೀರಾ ನಿಮ್ಗೆ ಡ್ರೈ ಏರಿಯಾ, ವೆಟ್ ಏರಿಯಾ ಎಲ್ಲ ಸಪರೇಟ್ ಇರುತ್ತೆ. ಮತ್ತೆ ಗೀಸರ್ಗೂ ಪಾಯಿಂಟ್ ಮಾಡ್ಕೊಟ್ಟಿದ್ದಾರೆ ಸಪರೇಟ್ ಆಗಿ. ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಆಗಿರುತ್ತೆ. ಜಾಗ್ವಾರ್ ಕಮೋಡ್ಸ್, ಟ್ಯಾಬ್ಸ್ ಎಲ್ಲ ಕಂಪ್ಲೀಟ್ ಜಾಗ್ವಾರ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಬಂದು 3 BHK ಇಂಡಿಪೆಂಡೆಂಟ್ ಹೌಸ್. ಕಂಪ್ಲೀಟ್ ಆಗಿ ನೋಡಿದ್ರಿ ನಿಮ್ಗೆ. ಸೊ ಒಂದು ಕಾಮನ್ ಬಾತ್ರೂಮ್, ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, 3 ಬೆಡ್ರೂಮ್ಸ್, ಪೂಜಾ ರೂಮು, ಯುಟಿಲಿಟಿ ಸ್ಪೇಸ್ ಬರುತ್ತೆ, ಕಿಚನ್ ಬರುತ್ತೆ, ಲಿವಿಂಗ್ ಏರಿಯಾ ಎಲ್ಲ ಕಂಪ್ಲೀಟ್ ಆಗಿ ಬರುತ್ತೆ. ಸೊ UPS ಪ್ರಾವಿಷನ್ ಕೂಡ ಇಲ್ಲಿ ಮಾಡ್ಕೊಟ್ಟಿದ್ದಾರೆ. UPS ಪ್ರಾವಿಷನ್ TV ಕ್ಯಾಬಿನೆಟ್ಸ್ಗೆ ಆ ಕಡೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ, ನೀವು ನೋಡಿದಿರಲ್ಲ ಅಲ್ಲಿ. ಸೊ ಈ ತರ ಬರುತ್ತೆ ಸ್ನೇಹಿತರೆ. ಎಲ್ಲಾ ಫ್ಲೋರ್ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಇದೇ ತರನೇ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಇಂದ 3rd ಫ್ಲೋರ್ ವರೆಗೂ ಕಂಪ್ಲೀಟ್ ಆಗಿ 3 BHK ಸಪರೇಟ್ ಆಗಿ ಫ್ಲೋರ್ ವೈಸ್ ಒಂದೊಂದು ಯೂನಿಟ್ ಈ ತರ ಬರುತ್ತೆ. ಸೊ ಈಗ ಕಂಪ್ಲೀಟ್ ಟೆರೆಸ್ ಏರಿಯಾ ಯಾವ ತರ ಬರುತ್ತೆ ಅಂತ ನಾನು ನೋಡ್ಕೊಡ್ತೀನಿ. ಸೊ ಮೇಲೆ ನೋಡಿದ್ರೆ ನಿಮ್ಗೆ ಸ್ಕೈಲೈಟ್ ಆಪ್ಷನ್ ಮಾಡಿದ್ರೆ ಕೆಳಗಡೆವರೆಗೂ ಹೋಗುತ್ತೆ ಅದು ಡೈರೆಕ್ಟ್ ಆಗಿ. ಸೊ ಇದು ಬಂದು ಲಿಫ್ಟ್ ರೂಮ್ ಆಪ್ಷನ್ ಬರುತ್ತೆ ಸ್ನೇಹಿತರೆ. ಸೊ ಇನ್ನ ಲಿಫ್ಟ್ ಹಾಕಿಲ್ದೇ ಇರೋ ಕಾರಣದಿಂದ ಅದಕ್ಕೆ ಓಪನ್ ಇದೆ, ಏನೋ ಇದಿಲ್ಲ, ಅದರದ್ದು ಐಟಮ್ಸ್ ಏನು ಅದರಲ್ಲಿ ಇಟ್ಟಿಲ್ಲ. ಲಿಫ್ಟ್ ಇನ್ನ ಹಾಕ್ಬೇಕಾಗುತ್ತೆ. ಇದು ಬಂದು ನಿಮ್ಗೆ ನೋಡಿ ಕಂಪ್ಲೀಟ್ ಟೆರೆಸ್ ಆಪ್ಷನ್ ಬರುತ್ತೆ. ಮತ್ತೆ ವಾಟರ್ ಪ್ರೂಫ್ ನಿಮ್ಗೆ ಇದ್ ಮಾಡಿದ್ದಾರೆ, ಫ್ಲೋರಿಂಗ್ ಮಾಡಿದ್ದಾರೆ. ಸೊ ಲಕ್ಸುರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ. ಆಕ್ಚುಲಿ ಬಿಲ್ಡಿಂಗ್ ಒಂದು ತುಂಬಾ ಚೆನ್ನಾಗಿರುತ್ತೆ. ಇಂಟೀರಿಯರ್ ಇಲ್ಲ ಅನ್ನೋದು ಒಂದೇ ಕಾರಣ ಬಿಟ್ರೆ ಇನ್ನೆಲ್ಲ ಕನ್ಸ್ಟ್ರಕ್ಷನ್ ವೈಸ್, ಕ್ವಾಲಿಟಿ ವೈಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಮೇಲ್ಗಡೆ ನಿಮ್ಗೆ ಹೆಡ್ ರೂಮ್ ಟ್ಯಾಂಕ್ ನೋಡ್ತಾ ಇದ್ದೀರಾ. ಸೊ 1,500 ಲೀಟರ್ ಕೆಪಾಸಿಟಿ ಇರೋಂತ 2 ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ಲಕ್ಸುರಿಯಾಗೇನೆ ಮಾಡಿದ್ದಾರೆ, ಲಕ್ಸುರಿಯಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ವರ್ಕ್ ನ ನೀವು ಕೂಡ ಮಾಡ್ಕೊಬೇಕಾಗತ್ತೆ. ಸೊ ಅದರಲ್ಲೂ ಕೂಡ 2 ಆಪ್ಷನ್ ಇರುತ್ತೆ, ಇನ್ಕ್ಲೂಡಿಂಗ್ ಪ್ರೈಸಿಂಗ್ ಅಲ್ಲಿ ನೀವು ಎಲ್ಲ ಮಾತಾಡ್ಕೊಂಡ್ರೆ ವಿತ್ ಇಂಟೀರಿಯರ್ ಕೂಡ ಅವರೇ ಮಾಡ್ಕೊಡ್ತಾರೆ. ಸೊ ಯಾವ ತರ ಬೇಕು, ಹೆಂಗೆ, ಏನು ಎತ್ತಂತ ಎಲ್ಲ ಮಾತಾಡ್ಕೊಬೇಕಾಗತ್ತೆ ನೀವೇನೆ. ಸೊ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಸೊ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ, ಪ್ರಾಪರ್ಟಿ ನೋಡಿ ಡೈರೆಕ್ಟ್ ಆಗಿ ಬಂದು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಪ್ರಾಪರ್ಟಿಯ ಲೊಕೇಶನ್ ಬಂದು ಕೋಡಿಪಳ್ಳಿ ಆಗಿರುತ್ತೆ. ಸೊ ಕೆಂಗೇರಿ ಎಕ್ಸ್ಟೆನ್ಷನ್. ಸೊ ಜಸ್ಟ್ 1 ಕಿಲೋಮೀಟರ್ ನಿಮ್ಗೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮೆಟ್ರೋ ಸ್ಟೇಷನ್ ಕೂಡ ಆಪ್ಷನ್ ಇರುತ್ತೆ. ಸೊ ಜಸ್ಟ್ 1 ಕಿಲೋಮೀಟರ್ ಅಲ್ಲಿ ಮೈಸೂರು ರೋಡ್ ಹೈವೇ ನಿಮ್ಗೆ ಆಪ್ಷನ್ ಇರುತ್ತೆ. ಜಸ್ಟ್ 1.5 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಕೆಂಗೇರಿ ಬಸ್ ಸ್ಟಾಪ್ ಆಪ್ಷನ್ ಇರುತ್ತೆ. ಜಸ್ಟ್ 2.5 ಕಿಲೋಮೀಟರ್ ಅಲ್ಲಿ ನಿಮ್ಗೆ BGS ಹಾಸ್ಪಿಟಲ್ ಆಪ್ಷನ್ ಇರುತ್ತೆ. ಜಸ್ಟ್ 3 ಕಿಲೋಮೀಟರ್ ಅಲ್ಲಿ ನಿಮ್ಗೆ ಗ್ಲೋಬಲ್ ವಿಲೇಜ್ ಮತ್ತೆ RV ಇಂಜಿನಿಯರಿಂಗ್ ಕಾಲೇಜ್ ಆಪ್ಷನ್ ಸಿಗುತ್ತೆ. ಮತ್ತೆ ಈಸಿ ಆಕ್ಸಿಸ್ ಇರುತ್ತೆ ನೈಸ್ ರೋಡ್ಗೂ ಕೂಡ. ಸೊ ಈ ಪ್ರಾಪರ್ಟಿಯ ಬೆಲೆ ಬಂದು 2,99,00,000 ಹೇಳ್ತಾ ಇದ್ರೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಪ್ರಾಪರ್ಟಿ ವಿಸಿಟ್ ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರೂ ಪ್ರಾಪರ್ಟಿ ಇಷ್ಟ ಆಗಿದ್ರೆ ನೀವು ಲೋನ್ ಅಲ್ಲಿ ಏನಾದ್ರು ಹೋಗ್ತಾ ಇದೀರಾ ಅಂತಂದ್ರೆ ಲೋನ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ. ನಮ್ಮ ಕಡೆಯಿಂದಾನೆ ಎಲ್ಲದಕ್ಕೂ ಕೂಡ ಆಪ್ಷನ್ಸ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.